ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಜಾಜಿದು ಅಮ್ಮ ನಮಸ್ಕಾರ, ಹೇಗಿದ್ದೀರಿ? ರಾಮ್ ರಾಮ್. ಓ ಚಂಪಕ್ಲಾಲ್ ಸೇಠ್ಜಿ, ಬನ್ನಿ ಕೂತ್ಕೊಳ್ಳಿ. ರಿಂಗ್ ರೆಡಿನಾ? ಓ ನಿಮ್ದು ರಿಂಗ್ಗೆ ಒಳ್ಳೆ ಕಲ್ಲು ಹಾಕಿ ಸೂಪರ್ ಆಗಿ ರೆಡಿ ಮಾಡಿಟ್ಟಿದಾವ್. ನೀವ್ ಬಿಡಿ, ರಾಕ್ ಹಾಕೋದ್ರಲ್ಲಿ ರಾಕಿಂಗ್ ಸೇಟ್. ಕಲ್ಲು ಅಂದ್ರೆ ಹಂಗೆ ಹುಡುಗಾಟಾಗೆ ಮಾಡಂಗಿಲ್ಲ. ಕಲ್ಲು ರೇಟ್ ಗೊತ್ತು ನಿಮ್ಗೆ? 20 ರೂಪಾಯಿಂದ 20 ಲಕ್ಷ ರೂಪಾಯಿಗೂ ಇದಾವ್. ನಿಮ್ ಖುಷಿ, ನಮ್ ಗ್ರಹಚಾರ. ಸಚ್ಚಿ ಬಾತ್. ರಿಂಗ್ ಕೊಡಿ. ಕೊಡ್ತಾವ. ಸೇಠ್ಜಿ, ರಿಂಗು ಬ್ಯೂಟಿಫುಲ್, ಸೂಪರ್ ಫ್ಯಾಂಟಾಸ್ಟಿಕ್. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜತ್ಗೆ. ಉಂಗುರ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಬಾಕ್ಸ್ ಅಲ್ಲಿ ಇರೋ ಬದಲು ನನ್ನ ಬೆರಳಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಟ್ಲಾ, ಡೋಂಟ್ ಟಾಕ್ ರಬಿಶ್. ಇದು ಲೇಡೀಸ್ ರಿಂಗ್. ಆದ್ರೇನಂತೆ ನಮ್ ಪಲ್ಲು ಬೆರಳಿಗೆ ಹಾಕ್ತೀನಿ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ರಿಂಗ್ ನ ಮಾಡ್ಸಿದ್ದು ಪಲ್ಲು ಕೊಡಕಲ್ಲ, ನಾನ್ ಹಾಕೊಳ್ಳೋದಕ್ಕೆ. ಸೇಠ್ಜಿ, ಉಂಗುರ ಬ್ಯೂಟಿಫುಲ್ ಆಗಿದೆ. ಅಯ್ಯೋ, ಬ್ಯೂಟಿಫುಲ್ಗೆ ಇರ್ಲಿ, ಆ ಉಂಗುರದು ದೊಡ್ಡ ಕಹಾನಿಗೆ ಇದೆ. ಈಗ ನಿಮ್ದು ಉಂಗುರ ರೆಡಿ ಮಾಡಿ ನಮ್ದು ದುಕಾನ್ದು ಶೋಕೇಸ್ ಆಗಿ ಇಟ್ಟೆ ಇಲ್ಲ. ನಿಮ್ದು ರಾಜೇಶ್ವರಿ ನಮ್ ದುಕಾನ್ಗೆ ಎಂಟ್ರಿ. ವಾಟ್? ನನ್ನ ಎನಿಮಿ ರಾಜೇಶ್ವರಿ ನಿಮ್ಮ ಅಂಗಡಿಗೆ ಬಂದಿದ್ಲಾ? ಈ ಉಂಗ್ರಾಗೆ ನೋಡಿ ಫುಲ್ ಖುಷಿ ಆಗೋದ್ರು. ಆಮೇಲೆ ಕೇಳಿದ್ರು ಈ ಉಂಗ್ರ ಯಾರ್ದು ಆರ್ಡರ್ ಕೊಟ್ಟಿದೆ ಅಂತ. ನಾನ್ ನಿಮ್ದು ಹೆಸರು ಹೇಳ್ದೆ, ಜಾಜಿ ಮೇಡಮ್ದು ಉಂಗ್ರ ಇದಂತ. ಯಾವಾಗ ನಿಮ್ದು ಹೆಸರು ಹೇಳ್ದೆ ನೋಡಿ, ಐ ಆಮ್ ಫುಲ್ ಟೆನ್ಷನ್ಗೆ ಆಗ್ಬಿಟ್ಟು. ಹೊಟ್ಟೆ ಉಳ್ಕೊಳ್ಳೋ ಬದಲು ಟೆನ್ಷನ್ ಯಾಕೆ ಮಾಡ್ಕೊಂಡ್ಲು? ಅದೇ ಹೊಟ್ಟೆ ಉರಿದು ಇದೆ ಅಲ್ಲ, ಅದ್ರಲ್ಲೇ ಬೇರೆ ಟೈಪ್. ಆಮೇಲೆ ಆ ಅಮ್ಮ ಬಂದು ಉಂಗ್ರಾಗೆ ನಮ್ದು ಕೊಡಿ ನಮ್ದುಗೆ ಕೊಡಿ ಅಂತ ಜಗಳಾಗೆ ಮಾಡ್ಬಿಟ್ರು. ನಾನು ಕೊಡೋದಿಲ್ಲ, ಇದು ಜಾಜಿ ಮೇಡಮ್ದು ಅಂತ ಹೇಳಿ ಕಳಿಸ್ಬಿಟ್ಟೆ. ಐ ಆಮ್ ವೆರಿ ಹ್ಯಾಪಿ. ಎಷ್ಟಾಗ್ತಿದಕ್ಕೆ? ಅರೆ ಕ್ಯಾದು ಜಾಜಿ ಮೇಡಮ್, ನಿಮ್ಮ ಹತ್ರ ಜಾಸ್ತಿಗೆ ಹಣ ತಗೊಂಡ್ರೆ ನಮ್ದಿಗೆ ರಾಮ್ ಹೋಗ್ತಾರೆ. ಅದು ರೇಟ್ ಬಂದು 30,000 ಆಗ್ತದೆ. ನಿಮ್ದಿಗೆ 25,000 ಕೊಡಿ ಸಾಕು. Oh my God, I just can't believe this. Only 25,000. ತಗೊಳ್ಳಿ ಸೇಠ್ಜಿ. ಥ್ಯಾಂಕ್ ಯು ವೆರಿ ಮಚ್. ಸೇಠ್ಜಿ, ಅಲ್ಲ ನೀವ್ ಯಾವಾಗ್ಲೂ ಎಲ್ರಿಗಿಂತ ನನ್ನ ಹತ್ರ ಕಡಿಮೆ ಮನಿ ತಗೋತಿರಲ್ಲ, ನಿಮ್ ಋಣನ ಹೇಗ್ ತೀರಿಸ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ, ಉಂಗುರ ವಾಪಸ್ ಕೊಟ್ಬಿಡಿ. ಸತ್ಯ ಬೈಟೋ ಚೆಡಿದ ಹುಡುಗ. ಜಾಜದು ಮೇಡಮ್, ನಾನೇ ನಿಮ್ಗೆ ಸಹಾಯ ಕೇಳಬೇಕು ಅಂತಿದ್ದೆ, ನಿಮ್ದುಗೆ ಬಾಯಿಗೆ ಬಿಟ್ಬಿಟ್ರಿ. ಅದೇನಾಗಿದೆ ಇಲ್ಲ, ನಮ್ದು ಗರ್ದು ಮೇಲೆ ಸ್ವಲ್ಪ ಕಳ್ಳರು ಕಾಕರದು ಕಣ್ಣಿಗೆ ಬಿದ್ದುಬಿಟ್ಟಿದೆ. ಅದಕ್ಕೆ ನಮ್ಮ ಮನೆ ಕಾಯಕ್ಕೆ ಒಂದಿಬ್ರು ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ಗಳು ಬೇಕು ಮೇಡಮ್. ತಾವು ಕಳಿಸ್ಕೊಡ್ತೀರಿ? ಸೇಠ್ಜಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಯು ಡೋಂಟ್ ವರಿ, ನಮ್ಮ ಹುಡುಗರು ಇದಾರೆ, ಇವ್ರು ನಾನು ನಿಮ್ಮ ಮನೆ ಕಳ್ಸ್ಕೊಡ್ತೀನಿ. ಇವ್ರು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಸೇಠ್ಜಿ, ಇಷ್ಟಕ್ಕೂ ನಿಮ್ಗೆ ತೊಂದರೆ ಕೊಡ್ತಿರೋರು ಯಾರು? ನಮ್ದು ಆದ್ಮಿಗಳೇ. ನಮ್ದುಗೆ ದುಕಾನ್ಗೆ ಕೆಲಸ ಮಾಡ್ತಾರೆ ಇಲ್ಲ ಅವರು, ಏನೋ ಸಣ್ಣದು ಪುಟ್ಟು ಕಳ್ತನಗೆ ಮಾಡ್ಕೊಂಡು ಇದ್ರು ನಾನು ಹೋಗ್ಲಿ ಅಂತ ಸುಮ್ಗೆ ಹಾಕ್ಬಿಟ್ಟಿದ್ದೆ. ಕೊನೆಗೆ ಚೆನ್ನಾಗಿ ಕೈಗೆ ಹಾಕ್ಬಿಟ್ರು, ಬಿಟ್ಬಿಡ್ತಾರೆ. ಎತ್ತಿ ರಪ ಅಂತ 4 ಬಿಟ್ಟು ಅಂಗಡಿಯಿಂದ ಹೊಡಿಸ್ಬಿಟ್ಟೆ ಅವ್ರನ್ನ. ಆಮೇಲೆ ದುಶ್ಮನ್ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮೇಲೆ. ಸೇಡ್ಗೆ ತೀರಿಸಬೇಕು ಅಂತೇಳಿ ಧಮಕಿ ಹಾಕಿ ಫೋನ್ಗೆ ಮಾಡೋದು, ನಿಮ್ದಿಗೆ ಹಣಗೆ ಲೂಟಿ ಮಾಡ್ತೀವಿ, ನಿಮ್ದಿಗೆ ಅಂಗಡಿಗೆ ಹೊಡೆದು ಹಾಕ್ತೀವಿ, ನಿಮ್ದಿಗೆ ಹೆಂಡತಿಗೆ ಹೊತ್ಕೊಂಡು ಹೋಗ್ತೀವಿ ಅಂತ ಫೋನ್ಗೆ ಮಾಡಿದ್ದಾರೆ. ಸೇಠ್ಜಿ, ನಿಜವಾಗ್ಲೂ ಕಿಡ್ನಾಪ್ ಮಾಡೋರು ಯಾವತ್ತೂ ಹೇಳಿ ಕಿಡ್ನಾಪ್ ಮಾಡಲ್ಲ, ಹೇಳ್ದೇನೆ ಕಿಡ್ನಾಪ್ ಮಾಡ್ತಾರೆ. ಸೊ ಇವ್ರು ನಿಮ್ಮನ್ನ ಸುಮ್ಮನೆ ಹೆದರ್ಸಕ್ಕೆ ಹೀಗೆಲ್ಲ ಹೇಳ್ತಾ ಇದಾರೆ ಅಷ್ಟೇ. ಯು ಡೋಂಟ್ ವರಿ, ನಮ್ಮನೆ ಹುಡುಗರ್ನ ನಿಮ್ ಮನೆಗೆ ಕಳ್ಸ್ಕೊಡ್ತೀನಿ. ಸೇಠ್ಜಿ, ನಮ್ ಹುಡ್ಗ ಸಂಬಳ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅರೇ ಚೆಡ್ಡಿದ ಹುಡುಗ, ನಿಮ್ದಿಗೆ ಎಷ್ಟು ಬೇಕು ಪಗಾರ್? ಅರೆ 20,000 ಲೈವ್. ಸೇಠ್ಜಿ, 20,000 ಕೊಡಿ, ಇಬ್ರು ಅದರಲ್ಲಿ 10,000 ಹಂಚ್ಕೋತಾರೆ. ಆಯ್ತು ಜಾಜಿಮ್ಮ, ನಿಮ್ದುಗೆ ಮಾತಿಗೆ ನಮ್ದು ಫೈನಲ್. ಸರಿ, ನೀವು ಇಬ್ರದ್ದು ಹುಡುಗ ಕಳಿಸಿದ್ ಹೇಳಿದ್ರಿಲ್ಲ, ಚೆಡ್ಡಿದ ಹುಡುಗ ಎಲ್ಲಿದ್ದಾನೆ? ಇನ್ನೊಂದು ಹುಡುಗ ಎಲ್ಲಿ? ಇನ್ನೊಬ್ಬ ತನ್ನ ಬಾಡಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಜಿಮ್ಗೆ ಹೋಗಿದ್ದಾನೆ. ಜಾಜತ್ಗೆ ಅವನು ದೇಹ ಬೆಳೆಸಕ್ ಹೋಗಿಲ್ಲ, ಕರಗ್ಸಕ್ ಹೋಗಿದ್ದಾನೆ. ಪರವಾಗಿಲ್ಲ ಜಾಜಿಮ್ಮ, ನಿಮ್ದು ಚೆಡ್ಡಿದ ಹುಡುಗ ಬಹಳ ಚೂಟಿ ಅದಾವ. ಏ ಚೆಡ್ಡಿದ ಹುಡುಗ, ನಮ್ದು ಗರ್ದು ಹಿಂದೆ ಮುಂದೆ ಆಸು ಪಾಸು ಏನೇ ಬಿದ್ದಿದ್ರು ತೆಗೆದು ಆಚೆಗೆ ಹಾಕ್ಬೇಕು. ನೀವೇನೋ ತರ ಕೆಡಿಸ್ಕೊಬಿಡಿ ಸೇಠ್ಜಿ. ಅಪ್ಪಿ ತಪ್ಪಿ ನೀವೇನ ಜಾರ್ ಬಿದ್ರು ನಿಮ್ಮನ್ನ ಎತ್ತಾಕ್ಬಿಡ್ತೀವಿ. ನಿಮ್ಮನ್ನ ಶಾದಿ ಆಗಿದ್ದು, ನೀವು ನನ್ನನ್ನು ಸ್ವಲ್ಪನೂ ಚೆನ್ನಾಗಿ ನೋಡ್ಕೋತಿಲ್ಲ. ಯಾಕೆ ಹೀಗೆ ಮಾಡ್ತೀರಿ? ನಮ್ಮ ಅಮ್ಮದುಗದಲ್ಲಿ ಎಲ್ರು ಕೇಳ್ತಾರೆ, ಮಗು ಯಾಕೆ ಆಗಿಲ್ಲ ಅಂತ. ಅರೆ ನಮ್ದು ಪ್ಯಾರಿ, ನಾವು ಅಂಗಡಿಗೆ ಹೋಗ್ಬೇಕಿಲ್ಲ, ಅಲ್ಲಿ ವ್ಯವಹಾರಗೆ ಮಾಡ್ಬೇಕಿಲ್ಲ, ದುಡ್ಡಿಗೆ ಎಣಿಸ್ಬೇಕು ಇಲ್ಲ, ಮನೆಗೆ ಬಂದು ನಿಮ್ದುಗೆ ನೋಡ್ಕೋಬೇಕು ಇಲ್ಲ. ನಾವಿರೋದು ಒಬ್ದು ಮನ್ಸ.
ಅದಕ್ಕೆ ಸ್ವಲ್ಪ ಪ್ರೀತಿಗೆ ಕಮ್ಮಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋತಾವ್. ಅದ್ಯಾರೋ ಭೀಮ ಮತ್ತೆ ದ್ಯಾಮ ಅಂತ ಕೆಲ್ಸಕ್ಕೆ ಇದ್ರು, ಅವರನ್ನು ಚೆನ್ನಾಗಿ ಒಂದು ಓಡಿಸಿ ಬಿಡ್ರಿ. ಹಾ, ಅಂಗಡಿದ ಒಳಗೆ ಒಡಬೇದಕ್ಕಾದ್ರೆ ಸುಮ್ನೆ ಬಿಟ್ಬಿಡ್ತಾವ್. ಕದ್ದಿಲ್ಲ ಅಂತ ಗೊತ್ತಾದ್ಮೇಲೆ ಮಾಫ್ ಮಾಡ್ಬಿಡ್ತಾವ್. ಹಾ, ಒಂದ್ಸರಿ ಮಾಫ್ಗೆ ಮಾಡ್ಬಿಡ್ತಾವ್, ಚಂಗ್ಲು ಬಿದ್ದು ಪದೇ ಪದೇ ಹೊಡ್ಬೇಕಾದಿತ್ತಾವ್. ಹಿಂದಕ್ಕೆ ಹಿಂದೆ ಅವರು ಧಮ್ಕಿ ಹಾಕ್ತಿದ್ದಾವ್, ಅದು ನಿಮ್ಗೆ ಗೊತ್ತು? ಗೊತ್ತು. ನಿಮ್ದು ಅಂಗಡಿಗೆ ಲೂಟಿಗೆ ಮಾಡ್ಬಿಡ್ತೀವಿ, ನಿಮ್ದು ಹೆಂಡತಿಗೆ ಹೊತ್ಗಂಡಿಗೆ ಹೋಗ್ಬಿಡ್ತೀವಿ ಅಂತ ಧಮ್ಕಿ ಹಾಕಿದ. ಅರೆ ರಾಮ್ ರಾಮ್, ನಿಮ್ದಕ್ಕೆ ಹೆಂಡತಿಗೆ ಹೊತ್ಕೊಂಡು ಹೋಗ್ಬಿಡ್ತೀವಿ ಅಂತ ಗೊತ್ತಿದ್ದು ನೀವು ಸುಮ್ನೆ ಇದ್ದೀರಿ. ನಂದಕ್ಕೆ ಹೊತ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಖುಷಿ. ನೋಡಿ, ನಿಮ್ದಕ್ಕೆ ದುಕಾನ್ ಓಪನ್ ಮಾಡಿರೋದು ನಮ್ಮ ಅಪ್ಪದು ಪೇಸದಲ್ಲಿ. ಮೊದಲನೇ ಹೆಂಡತಿ ಕಳ್ಕೊಂಡ್ರಿ, ಈಗ ನನ್ನನ್ನು ಕಳ್ಕೋಬೇಕು ಅಂತಿದ್ದೀರಿ. ಚಿಂತೆ ಮಕ್ಕರು. ನೋಡು, ನಿಮ್ದಿಗೆ ಅವರು ಹೊತ್ಕೊಂಡು ಹೋಗ್ದಂಗೆ ನಮ್ದು ಪ್ರೊಟೆಕ್ಷನ್ ಮಡಗಿದ್ದಾವ್. ಎಲ್ಲಿದಾವ್? ಇಲ್ಲೇ ಇದಾವ್, ಕರೆಸ್ತಾವ್. ಠೇರೋ, ಅರೆ ಲಾಟಿವಾಲಾ. ಹೇಳಿ ಸಜ್ಜಿ. ಸೋನಾಲಿ ಪ್ಯಾರು, ನಮ್ದು ಆದ್ಮಿ ಹೆಂಗಿದಾವ್? ಬಹುತ್ ಬರಾಬರ. ಸೇಠ್ಜಿ, ಡ್ಯೂಟಿ ಅಂದ್ರೆ ಡ್ಯೂಟಿ, ನಿಮ್ ಹೆಂಡತಿ ಬ್ಯೂಟಿ ಅಂದ್ರೆ ಬ್ಯೂಟಿ. ब्यूटी बोलना, ब्यूटी बोल तो बॉडी निकलना, ये हमारा ब्यूटी है. देखो लाठी वाला, ನಮ್ದು ಗರ್ ಆಸೋ ಪಾಸ್, ಅವ್ರ ಅಂದರ್ ಬಾರ್. ಒಂದು ಸೊಳ್ಳೆ ಮರಿಗೆ ಎಂಟ್ರಿ ಕೊಡಬಾರ್ದು, ಹಂಗೆ ಕಾಯ್ಬೇಕು. ಆಯ್ತು ಸಜ್ಜಿ. दो आदमी है, खतरनाक आदमी, ड्यामा बीमा. वो हमारा दुकान के काम करने का ಒಡವೆ ಕಳ್ತನ ಮಾಡ್ತಾವ್. ಅದಕ್ಕೆ ನಮ್ದು ಓಡಿಸಿದಾವ್. ಅವ್ರದ್ದು ಸೇಡ್ ತಿಸ್ಕೊಳಕ್ಕೆ ಬರ್ತಾವ್. ಬಂದ್ರೆ ನಿಮ್ದು ಲಾಟಿಗೆ ಬಡ್ದು ಕಳಿಸ್ತಾವ್. ನೀವೇನು ಯೋಚನೆ ಮಾಡ್ಬೇಡಿ ಸಜ್ಜಿ, ಅವ್ರೇನಾದ್ರು ಕಳ್ತನ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾವ್ ಅವ್ರ ಕೈ ಕತ್ತರಿಸ್ಬಿಡ್ತೀವಿ. ಸೇಠ್ಜಿ, ಅವ್ರೇನಾರು ನಿಮ್ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ಅವ್ರ ಕಣ್ಣನ್ನ ಕಿತ್ತು ನಿಮ್ ಮನೆಗೆ ಅಂಟಿಸ್ಬಿಡ್ತೀವಿ. ಹೆಂಗದ? ಏನು ಯೋಚನೆ ಮಾಡ್ಬೇಡಿ, 3 ಹೊತ್ತು ನಿಮಗೆ ಕಾವಲಾಗಿ ನಾವಿರ್ತೀವಿ. ಹಲೋ, ದೂರ ದೂರ. ಯಾವಾಗ್ಲೂ ನಮ್ದು ಪ್ಯಾರಿದು ಮಧ್ಯ ನಿಮ್ದು 3 ಅಡಿ ಗ್ಯಾಪ್ಗೆ ಇರ್ಬೇಕು. ಕೋಪ ಯಾಕೆ ಮಾಡ್ಕೋತೀರಿ? ಸೆಕ್ಯೂರಿಟಿ ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಬಿಡಿ. ನೀವು ಸುಮ್ಮನೆ ಇರಿ. ಬಡ್ಡೆ ಹುಡುಗರದಾವ್, ಅರ್ಥ ನೈಕರ್ನ. ಸಜ್ಜಿ, ನೀವೇನು ಯೋಚನೆ ಮಾಡ್ಬೇಡಿ, ಇನ್ನು ಮೇಲಿಂದ ಸೋನಾಲಿ ಮೇಡಮ್ ಜವಾಬ್ದಾರಿ ನಮ್ದು. ಸೋನಾಲಿ ಮೇಡಮ್, ನಾವು ಬಂದಾಯ್ತು, ಇನ್ನು ಮೇಲಿಂದ ನಿಮ್ಮ ಯಜಮಾನ್ರನ್ನ ಮರೆತು ಬಿಡಿ. ನೋಡ್ದೇನೋ ಅಲ್ಲಿ ಅಣ್ಣ, ಆ ಸೇಟು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಮನೆ ಕಾಲ್ಗಿಟ್ಬಿಟ್ಟವನೆ. ನಾವು ಬರ್ತೀವಿ ಅನ್ನೋ ಭಯಕ್ಕೆ ಗಡ ಗಡ ಅವನು. ಲೇ, ಇವ್ರು ಕಣ್ ತಪ್ಸಿ ನಾವು ಒಳಗೋಗಕ್ಕಾಗಲ್ವೇನಾ? ಅಣ್ಣ, ಆ ಸೇಟು ನಮ್ಮನ್ನ ವಾಪಸ್ ಕೆಲ್ಸಕ್ಕೆ ತಗೋಬೇಕು, ಸಂಬಳ ಜಾಸ್ತಿ ಮಾಡ್ಬೇಕು, ಹಂಗೇನಾದ್ರು ಮಾಡ್ಬೇಕಲ್ಲ. ಅವ್ರು ಕೈ ಕಾಲು ಹಿಡಿಯೋ ಜಾಯಮಾನ ಅಲ್ಲ ನಮ್ದು. ಒಂದ್ ಕೆಲಸ ಮಾಡೋಣ ಕಣ, ಆ ಸೇಟು ಹೆಂಡ್ತಿನ ಕಿಡ್ನಾಪ್ ಮಾಡ್ಬಿಡೋಣ. ಅದ್ಯಾಮು ಮತ್ತೆ ಭೀಮು ಯಾವಾಗ್ಲೂ ನನ್ನ ಕೆಟ್ಟ ದೃಷ್ಟಿಲೇ ನೋಡ್ತಾ ಇರ್ತಾರೆ. ಇವತ್ತಲ್ಲ ನಾಳೆ ನಿನ್ನ ಕಿಡ್ನಾಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅವ್ರಿಗೆ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ, ಅರೆ ಸೋನಾಲಿ, ನಿನ್ನ ಗತಿ ಏನು? ಹಾ? ಅರೆ ದ್ಯಾಮ, ಭೀಮ, ನೀವು ನನ್ ಬೆಡ್ರೂಮಿನಲ್ಲಿ? ಸೋನಾಲಿ, ಯಾಕೋ ಏನು ಗೊತ್ತಿಲ್ಲ, ನೀನು ನೋಡ್ತಾ ಇದ್ರೆ ನಂಗೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ರಾಮ್ ರಾಮ್, ನಾನು ಮದ್ವೆ ಆಗಿರೋ ಹುಡುಗಿ, ನನ್ನ ಹತ್ತಿರ ಹಿಂಗೆಲ್ಲ ಮಾತಾಡ್ಲಿಕ್ಕೆ ನಾಚಿಕೆ ಆಗಕ್ಕಿಲ್ಲ? ನಾಚಿಕೆ ಯಾಕಾಗ್ಬೇಕು? ನಿನ್ ಗಂಡ ಎಂತವನಂತೂ ನಮಗ್ ಗೊತ್ತಿಲ್ವಾ? ಅವ್ನ ವ್ಯಾಪಾರದಲ್ಲೂ ಕಂಜೂಸು, ನಿನ್ನ ಪ್ರೀತಿ ಮಾಡೋದ್ರಲ್ಲೂ ಕಂಜೂಸು. ಮದುವೆ ಆದಾಗ ಹೇಗಿತ್ತು ಈಗಲೂ ಹಾಗೇ ಇದೆಯಾ? ಅದಕ್ಕೇನೆ ನಿಮ್ಮ ಅಂಗಡಿಲಿರೋ ಒಡವೆನೆಲ್ಲ ದೇಪ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿದ್ದು. ಅಷ್ಟ್ರಲ್ಲಿ ಹಾಳೋ ಸೇಟು ನಮ್ಮನ್ನ ಲಬಕ್ ಅಂತ ಕ್ಯಾಚಕಂತ. ಅದಕ್ಕೆ ಈಗ ನಿನ್ನೆ ಕಿಡ್ನಾಪ್ ಮಾಡೋಣ ಅಂತ ಬಂದಿದ್ದೀವಿ. ರಾಮ್ ರಾಮ್, ಉಂಡ ಮನೆಗೆ 2 ಬಗಿತಿರಲ್ಲ, ನೀವು ನನ್ನ ಕಿಡ್ನಾಪ್ ಮಾಡಿದ್ರೆ ಏನು ಸಿಗುತ್ತೆ? ಎಲ್ಲ ಸಿಗುತ್ತೆ. ಸೋನಾಲಿ, ನಿನ್ನ ಹತ್ರ ಟ್ರಾಜರಿ ಇದ್ದಂಗೆ. ನೀನ್ ನಮ್ ಜೊತೆ ಬರ್ತಾ ಇದ್ರೆ ನಿನ್ನಿಂದನೇ ಅಂಗಡಿನೂ ಬಂದ್ಬಿಡುತ್ತೆ. ಬಾ, ನಿನ್ನ ರಾಣಿ ತರ ನೋಡ್ಕೊತೀನಿ. ನೀವಿಬ್ರೇ ನೋಡೋದಿಕ್ಕೆ ಬಿಕಾರಿಗಳ ತರ ಇದ್ದೀರಾ? ನೀವಿಬ್ರು ನನ್ನ ಸಾಕ್ತೀರಿ? ನೀನ್ ನಮ್ ಜೊತೆ ಬರೋದಕ್ಕೆ ರೆಡಿ ಆಗಿದ್ಯಾ ಅಂತ ಆಯ್ತು. ರಾಮ್ ರಾಮ್, ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ಎಲ್ಲರಿಗೂ ಕೇಳಿಸೋ ಹಾಗೆ ಜೋರಾಗಿ ಕಿರಿಸ್ಬಿಡ್ತೀನಿ. ನೀನು ಜೋರಾಗಿ ಕಿರಿಸ್ಬಿಟ್ರೆ ನಾನು ಮೆತ್ತ ಚುಚ್ಚಿಬಿಡ್ತೀನಿ. ಅಯ್ಯೋ ರಾಮ್ ರಾಮ್, ನಮ್ಗೆ ಕಾಪಾಡಿ, ನಮ್ಗೆ ಕಾಪಾಡಿ. ಸೋನಾಲಿ ಮೇಡಮ್, ಯಾಕೆ ಕಣ್ಮುಚ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ದೀರಾ? ಅಡಿ, ನಮ್ಗೆ ಕಾಪಾಡಿ. ಇವಾಗ ಯಾರು ಏನ್ ಮಾಡಿದ್ರು ಅಂತ ನಾವು ನಿಮ್ಮನ್ನ ಕಾಪಾಡ್ಬೇಕು. ಓ ಲೋಪದ್ದು, ಕನ್ಸ್ ಕಾಣ್ತಿರ್ಬೇಕು. ಮುಟ್ಟೆಪ್ಸು. ನಾನು ಸೈಟ್ ಹೊಂತೀನಿ ಮುಟ್ಟದ. ಇವಾಗ ನೀನು ಮುಟ್ಲಿಲ್ಲ ಅಂದ್ರೆ ನಾನು ಮುಟ್ಬಿಡ್ತೇನೆ. ಸೋನಾಲಿ ಮೇಡಮ್, ಸೋನಾಲಿ ಮೇಡಮ್, ಸೋನಾಲಿ ಮೇಡಮ್, ನಾನು ಇಷ್ಟೊತ್ತು ಕಂಡಿದ್ದು ಕನ್ಸು. ಏನ್ ಕನ್ಸ್ಕೊಂಡ್ರೆ?
ಕೆಟ್ಟ ಕನ್ಸು. ಯಾರೋ ಇಬ್ರು ನನ್ನ ಕಿಡ್ನಾಪ್ ಮಾಡ್ದಾಗೆ ಕನ್ಸು ಬಿದ್ದಿತ್ತು. ನಾವಿಬ್ರು ಇಲ್ಲಿರುವಾಗ ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ಮೇಲೆ ಈ ತರ ಕನಸು ಕಾಣೋದನ್ನ ಬಿಟ್ಟು ಬಿಡಿ. ನನ್ ಗಂಡನ್ ನಂಬಿದ್ರೆ ಏನೂ ಆಗಲ್ಲ. ಆ ದ್ಯಾಮ ಮತ್ತು ಭೀಮಾ ನನ್ನ ಕಿಡ್ನಾಪ್ ಮಾಡ್ಬಾರ್ದು ಅಂದ್ರೆ ಈ ಸೆಕ್ಯೂರಿಟಿಗಳನ್ನ ನಾನ್ ಚೆನ್ನಾಗಿ ನೋಡ್ಕೋಬೇಕು. ಇವ್ರನ್ನ ಪ್ರೀತಿಯಿಂದ ನೋಡ್ಕೊಂಡು ನನ್ ಬುಟ್ಟಿಗೆ ಹಾಕೊಂಡ್ರೆ ಆಗ ಇವ್ರು ನಾನು ಹೇಳ್ದಾಗ ಕೇಳ್ತಾರೆ. ಯಾಕೆ ಮೇಡಮ್ ನಾನು ಹಂಗ್ ನೋಡ್ತಿದ್ದೀರಾ? ನೀವು ನೋಡೋದಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಮೇಡಮ್ ಮುದ್ದಾಗಿರೋದು ನಾನು. ಅವ್ನಿಗೆ ಇದಾಗ್ಲೇ ಮದುವೆ ಆಗಿದೆ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ಅರೆ ಈ ಮುಸುಡಿಗೆ ಮದ್ವೆ ಬೇರೆ ಆಗಿದೆ. ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ಲ. ಬೆಣ್ಣೆ ಕೃಷ್ಣ. ಆತರ ಗಿಣ್ಬೇಡಿ, ಕೆನ್ನೆ ಮೇಲೆ ಗುರ್ತು ಬಿದ್ರೆ ಸೇಠ್ಜಿ ತಪ್ಪು ಕೇಳ್ಕೊತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದ್ದೀನ ನಾನು. ಏಕ್ದಮ್ ಫಸ್ಟ್ ಕ್ಲಾಸ್ ಇದ್ದಾರೆ. ನಿಮ್ಮಂತ ಹುಡ್ಗ ನಂಗ್ ಮುಂಚೆನೆ ಸಿಕ್ಕಿದಿದ್ರೆ ನನ್ ಗಂಡ ಸೇಟು ಇರೋ ಜಾಗದಲ್ಲಿ ನೀವೇ ಇರ್ತಾ ಇದ್ರಿ. ಹೊಸ ಅಂಗಡಿನ ನಿಮ್ ಕೇಲೆ ಓಪನ್ ಮಾಡ್ತಾ ಇದ್ದೆ. ಬೆಣ್ಣೆ ಕೃಷ್ಣ. ಒಂಥರ ನೋವಾದ್ರೂ ಹಿತವಾಗಿದೆ. ನೀವ್ ನನ್ ಚೆನ್ನಾಗಿ ನೋಡ್ಕೊಂಡಿದ್ದೆ ಆದ್ರೆ ನಿಮ್ ಟಿಪ್ಸ್ ಕೊಡ್ತೀನಿ. ಮೇಡಮ್ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ, ನಂಗೂ ಟಿಪ್ಸ್ ಕೊಡಿ. ಅರೆ ರಾಮ್, ಬೇಡ ಬೇಡ, ನಿಮ್ಗೆ ಮದ್ವೆ ಆಗಿದೆ. ನಾನು ಎಲ್ಲಿ ಇರ್ತೀನೋ ಅಲ್ಲಿ ಪದ್ದು ಅವರೇ ಇರ್ಲಿ. ಮತ್ ನಾನೆಲ್ಲಿರ್ಲಿ? ಮನೆ ಮುಂದೆ ಗೇಟ್ ಕಾಯಿ. ಲೋಪದ್ದು ಹೊಡೆದಿಲ್ಲೋ ಚಾನ್ಸು. ಇಲ್ಲ, ಸೋನಾಲಿ ಮೇಡಮ್ ಅವ್ರಿಗೆ ಮದುವೆ ಆಗಿದೆ. ಮದುವೆ ಆದವ್ರಿಗೆ ಡೌ ಹೊಡೆದ್ರೆ ಏನೋ ಚೆನ್ನಾಗಿರುತ್ತೆ. ಸೋನಾಲಿ ಮೇಡಮ್ ನೀನ್ ಇಷ್ಟಪಡ್ತೀರ ಅಂದ್ಮೇಲೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಟೈಮ್ ಸಿಕ್ಕಾಗ ಕಾಳಾಕ್ಬಿಡು. ದ್ಯಾಮ, ಈಗ ನೋಡ್ತಾ ಇರು, ಆ ಸೆಕ್ಯೂರಿಟಿ ಗಾರ್ಡ್ಗಳು ಎದುರ್ಕೊಂಡು ಚಲ್ಲಾಪಿಲಿಯಾಗಿ ಓಡಾಡ್ಬಿಡ್ಬೇಕು. ಹಂಗ ಮಾಡಕ್ ಬಿಡ್ತೀನಿ. ಅದಕ್ಕೇನ್ ಮಾಡ್ಸಲ್ಲ? ಒಂದ್ ಸಣ್ಣ ಬಾಂಬ್ ಬೆಸಿತೀನಿ ಕಣ, ಎದುರ್ಕೊಂಡು ಓಡಾಡ್ಬಿಡ್ತಾರೆ. ಆಗ ಮನೆಯಲ್ಲಿ ಯಾರು ಇರೋದಿಲ್ಲ. ನೀಟಾಗಿ ಒಳಗೋಗೋಣ. ನೀನು ಒಡವೆನೆಲ್ಲ ದೇಪ್ಕೋ, ನಾನು ಸೇಟು ಎಂತಿದೆ ತಾಕೊಂಬಂದ್ಬಿಡ್ತೀನಿ. ಯಾರೋ ಇಬ್ರು ನಿಂತ್ಕೊಂಡು ಈ ಮನೆ ಕಡೆ ಹೊಂಚಾಗ್ತಿದಾರಲ್ವಾ? ಲೇ, ಅವರೇ ಸೇಠ್ಜಿ ಅಂಗಡಿನಲ್ಲಿ ಕಳ್ತನ ಮಾಡಿದ ಕೆಲ್ಸಗಾರ ಇರ್ಬೇಕು. ಬರ್ಲಿ ತಡಿ, ಹಬ್ಬ ಕಾಣಿಸ್ಬಿಡ್ತೀನಿ. ಹಲೋ, ಎಸಿತಾ ಇದ್ದೀನಿ. ಕ್ಯಾಚ್ ಹಿಡಿದೆ. ಏನಿವಾಗ? ಲೇ, ಅದು ಬಾಂಬು ಕಣೋ. ಕೆಳಗ್ ಬಿದ್ರೆ ನೀವಿಬ್ರು ಡಮಾಲ್. ಡ್ಯೂಟಿ ಮಾಡದೆ ಕ್ಯಾಚ್ಗೆ ಆಡ್ತಾ. ಇದು ಗ್ರೌಂಡ್ಗೆ ಅಲ್ಲ, ಗರ್ ಗರ್ ಪೈಸಾ ನೇಲೇನಾ. ಸೇಠ್ಜಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಸೇಠ್ಜಿ, ನಾವು ಆಟ ಆಡ್ತಾ ಇರ್ಲಿಲ್ಲ. ಇದು ಬಾಂಬು. ಬಾಂಬು ಅಪ್ಪಿ ತಪ್ಪಿ ತನರು ಕೆಳಗಡೆ ಬಿದ್ದು ಬಿಟ್ರೆ ನಾವೆಲ್ಲ ಡಮರು. ಅರೆ, ಈ ಬಾಂಬ್ಗೆ ಯಾರು ಎಸ್ತಿದಾವ್? ಗ್ಯಾಮ ಭೀಮಾ ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾರೆ. ಯಾಮ ಭೀಮಾ ಇದು ಎಸ್ತಿದಾವ್? ನಿಮ್ಗೆ ಮಾಡ್ತಾವ್. ಸೇಠ್ಜಿ, ಎಳೆ ಹೆಂಡತಿನ ತುಂಬಾ ಚೆನ್ನಾಗಿ ಸಾಕೊಂಡಿದ್ದೀರಿ. ಅಯ್ಯೋ ಮಾತಾಜಿ, ಈ ಎಳೆ ಹುಡುಗಿದು ಮೇಂಟೈನ್ ಮಾಡೋದು ಈ ಕಾಲದಾಗೆ ಬಹಳ ಮುಷ್ಕಿಲ್ಗೆ ಆಗ್ಬಿಟ್ಟಿದೆ. ಈ ನಮ್ದು ಬೀವಿ ಮೇಲೆ ರೌಡಿಗಳು ಕಣ್ಣಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕೆ ನಮ್ ಗಂಡ್ ಪೆಣ್ಗಳನ್ನ ನಿಮ್ ಮನೆ ಕಾಯ್ಕ್ ಬಿಟ್ಟಿದ್ವಲ್ಲ? ಅಯ್ಯೋ, ಅವ್ರಿದ್ದಿಂದಾನೆ ನಮ್ದುಗೆ ಪ್ರಾಣ ಹೊಡಿ. ಮೈ ಗಾಡ್, ನೀವಿಬ್ರು ಸೇಫ್ಟಿ ಪ್ರಾಣ ಉಳಿಸಿದ್ರೇನ್ರೋ? ಹೌದು ಜಾಜಕ್ಕೆ, ಹಳೆ ಕೆಲಸಗಾರರು ಬಾಂಬ್ ಹಾಕಕ್ಕೆ ಅಂತ ಬಂದ್ರು, ಅದನ್ನ ಅವ್ರ ಮೇಲೆ ಬೀಳು ಹಾಕಿ ಮಾಡ್ಬಿಟ್ವಿ. ಅದಕ್ಕೆ ನಮ್ದು ಈಗ ಲೈಫು ಬಹಳ ಡೇಂಜರ್ಗೆ ಇದೆ. ಅದಕ್ಕೆ ನಮ್ ಸೋನಲಿಗೆ ಇಲ್ಲ, ರಿಕ್ವೆಸ್ಟ್ಗೆ ಮಾಡ್ತೀನಿ, 3 ದಿನ ನಿಮ್ದು ಮಲ್ಲಿ ಇಟ್ಕೊಂಡು ಕಾಪಾಡ್ತೀನಿ. 3 ದಿನ ಯಾಕೆ, 6 ದಿನ ನಮ್ಮನೇಲೆ ಆರಾಮಾಗಿರ್ಲಿ ಬಿಡಿ. 6 ದಿನ ಯಾಕಮ್ಮ, ಸಾಯೋವರೆಗೂ ಇಲ್ಲೇ ಇದ್ಬಿಡ್ಲಿ ಬಿಡು. ನನ್ನ ಮಗ ದೊಡ್ಡದಾಗಿ ಧರ್ಮಛತ್ರ ಅಂತ ಈ ಮನೆ ಕಟ್ಸಿದ್ದಾನೆ. ಬೇಕಾದವಳು ಬರಬಹುದು, ಬೇಡದವಳು ಹೋಗಬಹುದು. ಅತ್ತೆ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಈ ಗಲಿಗಲಿ ವಂಶದ ಗಲಿ ಅಲ್ಲಮ್ಮ, ಗಂಡು ಗಲಿ. ಅದೇ ಈ ವಂಶದ ಕರ್ತವ್ಯ ಅಂತ ಹೇಳಿದೆ. ಸೇಠಿ, ನನಗೆ ತುಂಬಾ ಬೇಕಾದವರೊಬ್ರಿಗೆ ಉಂಗ್ರ ಕೊಡ್ಬೇಕು ಅಂತ ಇದೀನಿ, ಮಾಡ್ಕೊಡ್ತೀರಾ? ಓ ಖಂಡಿತ, ನೆಕ್ಸ್ಟ್ ಹಂಗೆ ಬರ್ತೀನಿ. ಇಲ್ಲ ಆಗ ಮಾಡ್ಕೊಡ್ತೀನಿ. ಯಾರ್ಗೆ ಉಂಗ್ರ? ಅದೆಲ್ಲ ನಿಮ್ಗೆ ಯಾಕ್ರಿ, ತೊಡ್ಸೋ ದಿನ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ನಮ್ದುಗೆ ಕಂಡಾಗೆ ಬಿಟ್ಟು ಹಾಕ್ತೀನಿ, ನಿಮ್ದಕ್ಕೆ ಶಾದಿಗೆ ಮಾಡ್ಕೋತೀನಿ. ನನ್ನ
ಚೆನ್ನಾಗಿ ನೋಡ್ಕೋತೀರಿ? ನೀವು ನನಗೋಸ್ಕರ ಅಷ್ಟೊಂದು ತ್ಯಾಗ ಮಾಡುವಾಗ ನಾನ್ ನಿಮ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಹೇಳ್ತೀನ? ಚೆನ್ನಾಗೇ ನೋಡ್ಕೊತೀನಿ. ಕದ್ದು ಬಿಟ್ಲಾ? ನೀವಿಬ್ರು ಇಮಿಡಿಯೇಟ್ ಆಗಿ ಮಹಿಳಾ ಸಂಘಕ್ಕೆ ಹೋಗಿ ಪದ್ಮಜ ಒಂದು ಫೈಲ್ ಕೊಡ್ತಾರೆ, ಅದನ್ನ ತಗೊಂಡ್ ಬನ್ನಿ. ಜಾಜತ್ಗೆ ಸೋನಾಲಿ ಮೇಡಮ್ ನಮ್ಮನೆಗೆ ಬಂದಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಕೆಲಸ ಬಿಟ್ಟು ನಾವ್ ಬೇರೆ ಯಾವ ಕೆಲಸನೂ ಮಾಡಲ್ಲ. ಏಯ್ ಇಬ್ರು ಆಳದವರು ಸೆಕ್ಯೂರಿಟಿ ಗಾರ್ಡ್ಗಳು ನಮಗ್ ಬೇಜಾನ್ ತೊಂದರೆ ಕೊಡ್ತಾವ್ರ ಕಣ. ಮೂನಣ್ಣ, ಆ ಇಬ್ರಿಂದ ನಾವು ಸತ್ತೇ ಹೋಗ್ತಿದ್ವಿ. ಅದು ಸಣ್ಣ ಬಾಂಬ್ ಆಗಿದ್ದಕ್ಕಿಂತ ಬಚಾವು. ದೊಡ್ಡ ಬಾಂಬ್ ಆಗಿದ್ರೆ ನಾವು ಅಲ್ಲೇ ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ವಿ. ಲೋ, ಆ ಇಬ್ರಲ್ಲಿ ಒಬ್ಬರು ನೆತ್ಬಿಟ್ರೆ ಇನ್ನೊಬ್ಬನಿಗೆ ಭಯ ಬರ್ತದ ಕಣ. ಆ ಒಬ್ಬ ನೆತ್ತದ ಹೆಂಗಣ? ಇಲ್ಲಿದೆಯಲ್ಲ ಪಿಸ್ತೂಲು, ಡಮ್ಮಿ ಪಿಸ್ತೂಲು. ಇದನ್ ತೋರ್ಸಿದ್ರೆ ಸಾಕು, ಗಡ 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 ಎದರ್ಕೊಂಡ್ಬಿಡ್ತಾನೆ. ನಮ್ಮ ಮನೆ ಮುಂದೆ ನಿಂತ್ಕೊಂಡು ಏನ್ರೋ ಮಾಡ್ತಾ ಇದ್ದೀರಾ? ಸೋನಾಲಿ ಮೇಡಮ್ ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಕಿಡ್ನಾಪ್ ಮಾಡೇ ಮಾಡ್ತೀವಿ. ಹೊರಗಡೆ ನಾನು, ಒಳಗಡೆ ಅವನು ಕಾವಲಿರ್ಬೇಕಾದ್ರೆ ಸೋನಾಲಿ ಮೇಡಮ್ ನ ಕಿಡ್ನಾಪ್ ಮಾಡೋದು ನಿಮ್ಮ ಹಣೆನಲ್ಲೂ ಬರ್ದಿಲ್ಲ. ನೋಡಮ್ಮ, ಈಗ ನಾನು 3 ಎಣಿಸ್ತೀನಿ. ಅಷ್ಟಲ್ಲಿ ನೀನ್ ಸೊನಾಲಿ ಅವ್ರನ್ನ ಕರ್ಕೊಂಡ್ ಬರ್ದೆ ಹೋದ್ರೆ ಏನ್ ಮಾಡ್ತೀನಿ ಗೊತ್ತೋ? ಏನು ಮಾಡ್ಬಿಡ್ತೀಯಾ? ಡುಮ್ ಅನ್ನಿಸ್ಬಿಡ್ತೀನಿ. ಏನು ಸರ್, ನಿಮ್ಮ ದಮ್ಮಯ್ಯ ಅಂತೀನಿ, ಡುಮ್ ಅನ್ನಿಸ್ಬೇಡಿ. ನಾನು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ನಮ್ಮ ಮಗುನ ಹಾಕಿ ತೂಗಬೇಕು ಅನ್ಕೊಂಡಿದ್ದೀನಿ. ತಲೆನೇ ಕಡಿಸ್ಕೋಬೇಡ, ನೀನ್ ಡೆಡ್ ಮಾಡಿದ್ರೆ ಹಾಕ್ಬಿಟ್ಟು ತೂಗ್ಬಿಡ್ತೀನಿ. ಸರ್, ದಮ್ಮಯ್ಯ ಅಂತೀನಿ, ನನ್ನ ಸಾಯಿಸ್ಬೇಡಿ ಸರ್. ಹಾಗಿದ್ರೆ ಸೋನಾಲಿ ಮೇಡಮ್ ನ ಕರ್ಕೊಂಬಂದು ನಮ್ಗೆ ಒಪ್ಸು. ಓ, ಸೋನಾಲಿ ಮೇಡಮ್ ನ ಕರ್ಕೊಂಬರ್ಲಿಲ್ಲ ಅಂತ ನೀ ಬಿಡಲ್ಲ, ಕರ್ಕೊಂಬರ್ತೀನಿ ಅಂದ್ರೆ ಆ ಪದ್ದು ಬಿಡಲ್ಲ. ನೀವು ನನ್ನ ಇಕ್ಕಟ್ಟಿಗೆ ಸಿಗಾಕಿಸ್ತೀರಪ್ಪ. ಈಗೇನ್ ಕರ್ಕೊಂಬರ್ತಾ ಇಲ್ಲ ನೀನು? ಏ, ನನ್ನ ನಿನ್ನ ಕಾಂಜಿ ಪಿಂಜಿ ಅನ್ಕೊಂಡಿದ್ಯಾ? ಅಲೋ, ಮಸಾಲ ದೋಸೆ ತಿಂದಿರೋ ಬ್ರೈನ್ ಅಮ್ಮ ಇದು. ಈಗ ಇಲ್ಲಿಂದ ಎಸ್ಕೇಪ್ ಆಗ್ಲಿ ಅಂದ್ರೆ ನಾನು ನಿಮ್ಮನ್ನ ಡುಮ್ ಅನ್ನಿಸ್ಬಿಡ್ತೀನಿ. ತಾಕತ್ತಿದ್ರೆ ಡುಮ್ ಅಂತೂ. ಲೆಕ್ಕ ಕಲಿಯಕ್ ಬೇರೆ ಜಾಗ ಸಿಗ್ಲಿಲ್ಲ. ನೀನು ನನ್ನ ಮಾತಾಡ್ಸ್ಬೇಡ. ನೀನು ಇವತ್ತು ಅವ್ರಿಬ್ಬರು ಸಾಯಿಸ್ತೀನಿ. ಅವ್ರೇನಾದ್ರೂ ಸತ್ಯ ಕೇಸ್ ನಿನ್ ಮೇಲೆ ಬರುತ್ತೆ. ಆಡೋ ಮಾತುಗೊಂದು ಅರ್ಥ ಬೇಡವಾ? ಸೋನಾಲಿ ಮೇಡಮ್ ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗೆ ಹೋಗ್ತೀರಿ. ಅಂತದ್ರಲ್ಲಿ ಅವ್ರನ್ನ ಎತ್ತಾಕೊಂಡು ಹೋಗ್ತೀನಿ ಅಂತಾರಲ್ಲ, ನಾ ಸುಮ್ನೆ ಬಿಡ್ಬೇಕಾ? ಬಿಡ್ಬೇಕೇನೆ? ಬಿಡಲ್ಲ. ಇಬ್ಬರಲ್ಲೊಬ್ಬರನ್ನ ಮುಗಿಸ್ಬಿಡ್ತೀನಿ. ಏನ್ ಮಾಡ್ತೀಯಾ? ಪಿಸ್ತೂಲ್ ರೆಡಿ ಆಗಿದೆ, ಡಮ್ ಅನ್ಸೋದೊಂದು ಬಾಕಿ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ಮನೆಯಲ್ಲಿ ಒಂದ್ ಗಂಟು ಪಿಂಡ ಕಡಿಮೆ ಆಗುತ್ತೆ. ನಿಜ ಒಪ್ಕೊಳ್ಳಿ, ಆ ಮನೆಗೆ ಏನ್ ಮಾಡಕ್ ಬಂದಿದ್ರಿ ಹೇಳಿ? ಹೇಳಲ್ಲ, ಫೈರ್ ಮಾಡ್ಬಿಡ್ತೀನಿ. 1 2 3. ಡಮ್ಮಿ ಪಿಸ್ತೂಲ್ ಇಟ್ಕೊಂಡು ನಮ್ಮನ್ನೇ ಎದುರ್ಸಕ್ ಬಂದಿದ್ಯಾ? ಕಳ್ಳ ಕಡೆ. ಯಾಲಪ್ಪ ನೀವು, ನಿಮ್ಮನ್ನ ನೋಡಿದ್ರೆ ಯಾರೋ ಚೆನ್ನಾಗಿ ತಗುತಿ ಕಳಿಸಿದಾಳೆ ಅಂತ ಕಾಣಿಸುತ್ತೆ. ಅಯ್ಯೋ, ನಮ್ಮ ಯಾರಿಗಿದೆ ತಾಯಿ? ನಮ್ಮ ಪಾಡು ನಾವು ದೇವ್ರ ತರ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವ, ಲಾರಿ ಅವನು ಪಾಡಿಗೆ ಅವ್ನು ಕೂತ್ಕೊಂಡು ಹೋಗ್ಬಿಟ್ಟ ತಾಯಿ. ಹೀಗಾಗ್ಬಿಟ್ರೆ ನಮ್ಮಂಥವ್ನು ರಸ್ತೆಯಲ್ಲಿ ಓಡಾಡೋದು ಹೇಗೆ ಅಂತ. ಅಯ್ಯೋ, ಅದಕ್ಕೇನೆ ಇಲ್ಲಿ ಯಾರೋ ಸಮಾಜ ಸೇವಕಿ ಇದ್ದಾರಂತಲ್ಲ, ಅವ್ರನ್ನ ಬಾಯಿ ತುಂಬಾ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೋ ತಾಯಿ. ಮಹಾತಾಯಿ, ನಿಮ್ಮನ್ನ ನೋಡ್ತಾ ಇದ್ರೆ ಹಳೇ ಕಾಲದ ಹೀರೋಯಿನ್ ತರ ಕಾಣ್ತಾ ಇದ್ದೀರಿ. ನೀವೇನಾ ಸಮಾಜ ಸೇವಕಿ? ನಾನಲ್ಲಪ್ಪ, ನನ್ನ ಸೊಸೆ. ಕಲಿತೀನಿ ತಾಳಿ. ಏನಮ್ಮ ನನ್ನ ಮುತ್ತಿನ ಸೊಸೆ? Oh my God, what happened? ಲಾಲಿ ಬಂತು ಕುತ್ಕೊಂಡು ಹೋಯ್ತು. ನೀವ್ ಹೇಳಿಪ್ಪ, ನೀವ್ ಕೇಳಮ್ಮ. ಅಯ್ಯೋ, ಆಕ್ಸಿಡೆಂಟ್ ಆದಾಗ್ಲಿಂದ ನಿಂತ್ಕೊಳ್ಳೋಕೆ ಶಕ್ತಿನೇ ಇಲ್ಲ. ಏನಾದ್ರು ಕೆಲಸ ಮಾಡೋಣ ಅಂದ್ರೆ ಕೈಯ ಮುಂದಕ್ಕೆ ಬರ್ತಿಲ್ಲ ತಾಯಿ. ಸಮಾಜ ಸೇವಕಿಯವರೇ, ಇದೆಲ್ಲ ವಾಸಿ ಆಗೋವರೆಗೂ ಒಂದ್ ಕೆಲಸ ಕೊಟ್ರೆ ಕೆಲಸ ಮಾಡ್ಕೊಂಡು ಹಾಯಾಗಿ ನಿಮ್ಮನ್ನ ಇದು ಬಿಡ್ತೀವಿ. ನಮ್ಮನೇಲಿ ನೀವ್ ಮಾಡುವಂತ ಕೆಲಸ ಯಾವ್ದು ಇಲ್ಲ. ಆಲ್ರೆಡಿ ನಮ್ಮ ಮನೇಲಿ ಚಂಪ ಅಂತ ಕೆಲಸದವಳು ಇದ್ದಾಳೆ. ನಾನ್ ಕೆಲಸದವಳಲ್ಲ, MLC ಮೇಕ್ 7 ಚಂಪಾಗಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಷ್ಟೊತ್ತಿಗೆ ತಪ್ಪುತ್ತೇನೆ, ತೆಪ್ಪಗ್ ನಿಂತ್ಕೊಳ್ಳೆ. ತಾಯಿ, MLA PA ಅವ್ರು ಹೇಳಿದ್ರು ಇಲ್ಲಿ ಸಮಾಜ ಸೇವಕಿ ಇದ್ದಾರೆ, ಅವ್ರು ದೇವರಂತವ್ರು, ಏನಾದ್ರು ಕೆಲಸ ಕೊಡ್ತಾರೆ ಹೋಗಿ ಅಂದ್ರು ತಾಯಿ. ಅದಕ್ಕೆ ಬಂದು. ನೀವೇನಾದ್ರೂ ಕೆಲಸ ಕೊಡ್ಲಿಲ್ಲ ಅಂದ್ರೆ
ವಾಪಸ್ ನಾವು ರಸ್ತೆಗೆ ಹೊರಟೋಗ್ತೀವಿ. ಆಮೇಲೆ ಯಾವ್ದಾದ್ರು ಬಾಂಬೆ ಲಾರಿ ಅವ್ನು ಅವ್ನು ಮಾಡ್ಕೊಂಡು ಸುಮ್ನೆ ಕುತ್ಕೊಂಡು ಹೋಗ್ಬಿಡ್ತಾನೆ. ಹಾಗೆಲ್ಲ ಮಾಡಕ್ ಹೋಗ್ಬಿಡಿ. ನಮ್ಮನೇಲಿ ಏನು ಕೆಲ್ಸ ಇಲ್ಲ ಅಂದ್ರೂ ಕೆಲ್ಸ ಹುಡ್ಕೊಂಡು ಕೆಲ್ಸ ಮಾಡ್ತಾ ಇಲ್ಲೇ ಇದ್ಬಿಡಿ. ಚಂಪಾ ಲೋಟ ಹಾಲ್ ತಗೊಂಬರ. ಕೇಳ್ದಾಗೆಲ್ಲ ಹಾಲ್ ಕೊಡೋದಕ್ಕೆ ಇಲ್ಲಿ ಹಸು ಸಾಕೊಂಡಿಲ್ಲ. ನನಗೆಲ್ಲ ಹಾಲ್ ಬೇಕಾಗಿರೋದು ಸೋನಾಲಿ ಮೇಡಮ್ಗೆ. ಸುಮ್ನೆ ಕೊಡೆ. ಸೋನಾಲಿ ಅವರೇ, ಹಾಲ್ ಕುಡ್ದ್ಬಿಟ್ಟು ಮಲ್ಕೊಳ್ಳಿ. ನಾನ್ ರಾತ್ರಿ ಹೊತ್ತು ಹಾಲ್ ಕುಡಿಯೋದಿಲ್ಲ. ಹಾಲ್ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವ್ ನನ್ ಸೆಕ್ಯೂರಿಟಿ ಗಾರ್ಡ್ ತಾನೆ, ನನ್ನನ್ ಕಾಪಾಡೋದು ನಿಮ್ ಕರ್ತವ್ಯ ತಾನೆ. ಹಾಗಾಗಿ ಏಕ್ದಮ್ ನೀವ್ ಗಟ್ಟಿಯಾಗಿರ್ಬೇಕು. ಈ ಹಾಲನ್ನ ನೀವೇ ಕುಡೀರಿ. ಯಾರು ನೋಡ್ತಾ ಇಲ್ಲ, ಒಂದ್ ಸ್ವಲ್ಪ ಕುಡ್ದು ಕೊಟ್ಬಿಡಿ. ನಮ್ದಿಗೆ ಬೇಬಿಗೆ ಹೊಡ್ಕೊಂಡು ಹೋಗ್ತೀನಿ ಅಂತ ಧಮಕಿ ಹಾಕಿದ್ದು. ಸೇಠ್ಜಿ, ಯು ಡೋಂಟ್ ವರಿ. ಹೇಗೋ ಇವ್ರಿಬ್ರು ತಗ್ಲಾಕೊಂಡಿದ್ದಾರೆ. ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇವ್ರಿಬ್ರು ಒಳಗ್ ಹಾಕಿಸ್ತೀನಿ. ಮಾಡಿ ಜಾಜಿಜಿ. ನಿಮ್ದಿಗೆ ಸಹಾಯ ಮಾಡೋದಕ್ಕೆ ನಮ್ಗೆ ಬಹುತ್ ಖುಷಿ ಆಗಿದೆ. ಅದಕ್ಕೆ ನಮ್ದಿಗೆ ಸೈಡ್ ಇಂದ ನಿಮ್ದಿಗೆ 2 ಬಳೆ ಇನ್ನು. ಸೋನಾಲಿ, ಸೇಠ್ ಜಿ ಯಾವಾಗ ಡಿವೋರ್ಸ್ ಕೊಡ್ತೀಯಾ? ನಾನೇನ್ ಬೋಲೋದು, ಇವಳೇ ಬೋಲಿದ್ದು. ನಿಮಗ್ ಮದ್ವೆ ಆಗ್ತಾಳಂತೆ. ಅರೆ ರಾಮ್ ರಾಮ್, ऐसा कुछ नहीं जी. ಇವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ನಾಟಕ ಮಾಡಿದ್ದು.